ಅಲ್ಲ, ಅದು ಸುಪ್ರೀಂ ಕೋರ್ಟಲ್ಲಿ ಕೇಸ್ ನಡೀತಾ ಇರೋದ್ರಿಂದ ನಮ್ಮದು ಒತ್ತಾಯ ಐತೆ ಆದಷ್ಟು ಬೇಗ ಚುನಾವಣೆ ನಡೀಬೇಕು ಅಂತಕ್ಕಂಥದ್ದು. ನಾವು ಕೂಡ ಈಗ ಕೋರ್ಟಲ್ಲಿ ಕೂಡ ನಮ್ಮ ಪಕ್ಷದ ವತಿಯಿಂದ ಕೂಡ ಚುನಾವಣೆ ನಡೆಯೋದಕ್ಕೋಸ್ಕರ ಸುಪ್ರೀಂ ಕೋರ್ಟಲ್ಲಿ ಕೂಡ ವಕೀಲರನ್ನ ನೇಮಕ ಮಾಡಿದ್ದೀವಿ. ಮೊನ್ನೆ ಇತ್ತು, ಅದು ಮುಂದಕ್ಕೆ ಹೋಗಿದೆ. ಅದು ನಾವು ಕೋರ್ಟಲ್ಲೂ ಕೂಡ ಫೈಟ್ ಮಾಡ್ತೀವಿ ಮತ್ತು ಅಸೆಂಬ್ಲಿಯಲ್ಲಿ ಇದರ ಬಗ್ಗೆ ಕೂಡ ನಾವು ಹೋರಾಟವನ್ನು ಮಾಡ್ತೀವಿ. ಈಗ ಇಷ್ಟೆಲ್ಲದರ ಮಧ್ಯೆ BBMP-ನ ಸಮಿತಿ ವರದಿ ಕೊಟ್ಟಿದೆ, 7 BBMP-ಆಗಿ ರಚನೆ ಮಾಡಬೇಕು ಅಂತ. ನೀವು ದೇವನಿಂದ ವಿರೋಧ ಮಾಡ್ತಿದ್ದೀರಾ. DK ಶಿವಕುಮಾರ್ ಬನ್ನಿ ಚರ್ಚೆಗೆ ನಾವು ಸಿದ್ಧ ಅಂತ ಹೇಳಿದ್ದಾರೆ ಅಧಿವೇಶನದಲ್ಲಿ. ನಾವು ಚರ್ಚೆಗೆ ನಾವು ಸಿದ್ಧವಾಗಿದ್ದೀವಿ. ಯಾಕೆಂದರೆ ಈಗ ಅದು ಲಾಸ್ಟ್ ಅಧಿವೇಶನದಲ್ಲೇ ಬೆಂಗಳೂರು ಗ್ರೇಟರ್ ಬೆಂಗಳೂರು ಮಾಡಬೇಕು ಅಂತಕ್ಕಂಥದ್ದು. ಯಾಕಂದರೆ ಗ್ರೇಟರ್ ಬೆಂಗಳೂರ್ದು ಅವತ್ತು ಚರ್ಚೆ ಆಗಿರಲಿಲ್ಲ, ಅದಕ್ಕೊಂದು ಸಮಿತಿ ಮಾಡಿದರು. ಸಮಿತಿಯಲ್ಲಿ ನಾನು ಕೂಡ ಸದಸ್ಯನಾಗಿದ್ವಿ. ಸೊ ಮೊದಲನೇದಾಗಿ ನಾವು ವಿರೋಧ ವ್ಯಕ್ತಪಡಿಸಿದ್ದು ಬೆಂಗಳೂರನ್ನು ವಿಭಜನೆ ಮಾಡಬಾರ್ದು ಅಂತೇಳಿ. ಆದರೂ ಕೂಡ ಅವರು ಏನೇನಿದೆ ಅನ್ನೋದ್ರ ಬಗ್ಗೆ ನಾವು ಕೂಡ ವಿಚಾರ ತಿಳ್ಕೊಬೇಕು ಅಂತೇಳಿ ಚರ್ಚೆಯನ್ನು ಮಾಡಿದ್ವಿ. ಸೊ ಇದು ಕಾರ್ಯ ಸಾಧು ಅಲ್ಲ. ಬೆಂಗಳೂರನ್ನು 5 ಭಾಗ ಮಾಡಿ 7 ಭಾಗ ಮಾಡಿ 7 ಮೇಯರ್ಗಳನ್ನು ಮಾಡಿ ಒಬ್ರಿಗೊಬ್ಬರು ಕೋಆರ್ಡಿನೇಷನ್ ಇಲ್ಲದೆ ಖಂಡಿತವಾಗಿ ಕೂಡ ಇದು ದೆಹಲಿಯಲ್ಲೂ ಕೂಡ ಫೇಲ್ಯೂರ್ ಆಗಿದೆ, ಬಾಂಬೆಯಲ್ಲೂ ಕೂಡ ಇದು ಸಮರ್ಥವಾಗಿ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. ಇದನ್ನು ಬೆಂಗಳೂರಲ್ಲಿ ಝೋನಲ್ ಕಮಿಷನರ್ಗೆ ಹೆಚ್ಚಿನ ಅಧಿಕಾರವನ್ನು ಕೊಟ್ಟು ಇದನ್ನು ಮಾಡಬೇಕು.